ಪ್ರತಿಭಾ ಅವರ ದಿಶಾ ಮೌಲ್ಯಗಳ ಮುಂಬೆಳಕಿನಲ್ಲಿ ವ್ಯಕ್ತಿತ್ವ ವಿಕಸನ, ಆರ್ಥಿಕ ಸುಭದ್ರತೆ. ನಿಖಿಲ್ ಪ್ರಖ್ಯಾತ ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಅವನಿಗೆ ತಿಂಗಳಿಗೆ 1.5 ಲಕ್ಷ ರೂಪಾಯಿ ಸಂಬಳ. ಸಹಜವಾಗಿಯೇ ಅವನದು ವೈಭವೋಪೇತ ಜೀವನ. ಸುಸಜ್ಜಿತ ಫ್ಲ್ಯಾಟ್, ದುಬಾರಿ ಕಾರು, ಬೆಲೆ ಬಾಳುವ ವೈಯಕ್ತಿಕ ಸಾಮಾನುಗಳು, ರಜೆಯಲ್ಲಿ ಪರಿವಾರದವರೊಂದಿಗೆ ವಿದೇಶ ಪ್ರವಾಸ. ನೋಡಿದವರು ಪ್ರಭಾವಿತರಾಗದೇ ಇರಲು ಸಾಧ್ಯವೇ ಇಲ್ಲದಂತಹ ಬದುಕು. ಅವನ ಅಭ್ಯಾಸ ಮತ್ತು ಹವ್ಯಾಸಗಳೆಲ್ಲ ಶ್ರೀಮಂತ ವರ್ಗದವರಂತೆಯೇ. ಅವನು ಉಪಹಾರ ಮಾಡಲು ಹೋಗುವುದು ತಾರಾ ಹೋಟೆಲ್ಗಳಿಗೆ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಟ್ಟ ಕೆಲಸದವರಿಗೆ ಅವನು 200 ರೂಪಾಯಿಗಳಿಗಿಂತ ಕಡಿಮೆ ಟಿಪ್ಸ್ ಕೊಡುವುದೇ ಇಲ್ಲ. ಸಾಮಾನು ಕೊಂಡ ಮೇಲೆ ಚಿಲ್ಲರೆ ಹಣ ಹಿಂದೆ ಪಡೆಯಲು ಅವನು ಗಮನ ಹರಿಸುವುದು ತೀರಾ ಅಪರೂಪ. ಅವನ ನಡೆ ನುಡಿ, ಉಡುಗೆ ತೊಡುಗೆ, ಆಚಾರ ವಿಚಾರವೆಲ್ಲ ಇತರರಲ್ಲಿ ಅಸೂಯೆ ಮಿಶ್ರಿತ ಮೆಚ್ಚುಗೆಯನ್ನು ಮೂಡಿಸುವಂತಿದೆ. ಆದರೆ ಈ ಹೊರಗಿನ ಥಳುಕಿನ ಪರದೆಯ ಒಳಗೆ ಕಂಡುಬರುವ ಒಳಸುಳಿಗಳೇ ಬೇರೆ. ಅದು ಅವನ ಅತ್ಯಂತ ಆಪ್ತವರ್ಗಕ್ಕೆ ಮಾತ್ರ ತಿಳಿದಿರುವ ಆತಂಕಕಾರಿ ವಿಷಯ. ಅವನ ಒಳಬದುಕಿನಲ್ಲಿ ಇಂದು ಉಳಿದಿರುವುದೆಲ್ಲ ಅತೃಪ್ತಿ, ಆತಂಕ, ಸಾಲಗಾರರ ಭಯ, ಆಗಾಗ ತಲೆದೋರುವ ಆತ್ಮಹತ್ಯೆಯ ಯೋಚನೆ. ಇಂಥವು ಯಾವುದೇ ಕ್ಷಣದಲ್ಲಿ ದಿವಾಳಿ ಏಳುವ ಹಂತವನ್ನು ಅವನು ಈಗ ತಲುಪಿದ್ದಾನೆ. ಅವನ ಸ್ನೇಹಿತರು ಅವನಿಂದ ತಪ್ಪಿಸಿಕೊಂಡು ಓಡಾಡುತ್ತಿದ್ದಾರೆ. ಕಾರಣ, ನಿಖಿಲ್ಗೆ ಈಗ ಅವರಿಂದ ಬೇಕಾಗಿರುವುದು ಸ್ನೇಹವಲ್ಲ, ಸಾಲ. ಹದಗೆಟ್ಟಿರುವ ಅವನ ಬದುಕಿನ ಪಳ್ಳುತನದ ಅರಿವಿರುವ ಕೆಲವು ಆತ್ಮೀಯರು ಕಳಕಳಿಯಿಂದ, ಯಾಕೆ ನಿಖಿಲ್, ಇಷ್ಟೊಂದು ಸಂಬಳ ದೊರೆಯುತ್ತಿರುವಾಗಲೂ ನಿನಗೆ ಇಂಥ ದುರವಸ್ಥೆಯೇ ಎಂದು ಕೇಳಿದರೆ ಅವನೆನ್ನುತ್ತಾನೆ, ಏನು ಮಾಡಲಿ ಹೇಳು, ನಾನು ದುಡಿಯುವ ಪ್ರತಿಯೊಂದು ರೂಪಾಯಿಯ ಮೇಲೂ 5 ರೂಪಾಯಿ ಖರ್ಚು ಬರುತ್ತದೆ. ಹೀಗಿರುವಾಗ ಕೇವಲ 1.5 ಲಕ್ಷದ ಸಂಬಳ ಯಾವ ಮೂಲೆಗೆ? ಇಂದಿಗೂ ಕೂಡ ಜೀವನ ಶೈಲಿಯನ್ನು ಸರಳಗೊಳಿಸಿಕೊಳ್ಳಲು ಅವನಿಗಾಗಲಿ ಅವನ ಮನೆಯವರಿಗಾಗಲಿ ಮನಸ್ಸಿಲ್ಲ. ಅವನ ತಾಯ್ತಂದೆಯರೂ ಹಾಗೆಯೇ ಮೊದಲಿನಿಂದ ಸಾಲ ಮಾಡಿ ಶೋಕಿಯ ಬದುಕನ್ನು ನಡೆಸಿದವರು. ನಿಖಿಲ್ಗೂ ಅದೇ ಅಭ್ಯಾಸ ಬಂದುಬಿಟ್ಟಿದೆ. ಅವನ ಬದುಕು ಹಾಳಾಗದೆ ಉಳಿಯಬೇಕಾದರೆ ದೇವರೇ ಅವನಿಗೆ ಸಹಾಯ ಮಾಡಬೇಕು. ಅರುಣ BSc ವಿದ್ಯಾರ್ಥಿನಿ, ತುಂಬ ಬುದ್ಧಿವಂತೆ. ತರಗತಿಗಳಿಗೆ ತಪ್ಪದೆ ಹಾಜರಾಗುತ್ತಿದ್ದ ಅವಳು ಒಂದು ವಾರ ಇಡೀ ಕಾಲೇಜಿಗೆ ಬಂದಿರಲಿಲ್ಲ. ಉಪನ್ಯಾಸಕಿಯೊಬ್ಬರು ಅವಳನ್ನು ಕರೆಸಿ ಕಾರಣ ಕೇಳಿದರು. ಹತ್ತಿಕ್ಕಲಾಗದ ಸಂತಸವನ್ನು ಚಿಮ್ಮುವ ನಗೆ ಬೀರುತ್ತಾ ಅವಳೆಂದಳು, ಮ್ಯಾಮ್, ನಾನು ಹುಬ್ಬಳ್ಳಿಯಲ್ಲಿ ಒಂದು ಸೈಟ್ ತೆಗೆದುಕೊಂಡಿದ್ದೇನೆ. ಅದರ ರಿಜಿಸ್ಟ್ರೇಷನ್ನಿಗಾಗಿ ಓಡಾಡುತ್ತಿದ್ದೆ. ಉಪನ್ಯಾಸಕಿ ಮತ್ತೂ ಕೇಳಿದರು, ಅಪ್ಪ ಸೈಟ್ ತೆಗೆದುಕೊಂಡರಾ? ಅವರೊಂದಿಗೆ ರಿಜಿಸ್ಟ್ರೇಷನ್ಗಾಗಿ ಓಡಾಡುತ್ತಿದ್ದೆಯಾ? ಅವಳು ಹೇಳಿದಳು, ಅಪ್ಪ ಎಲ್ಲಿ ಸೈಟ್ ತೆಗೆದುಕೊಳ್ಳುತ್ತಾರೆ ಮ್ಯಾಮ್? ಅವರು ದುಡಿದದ್ದನ್ನೆಲ್ಲ ಹೆಂಡದ ಅಂಗಡಿಗೆ ಸುರಿದು ನಮ್ಮನ್ನು ಗೋಳಾಡಿಸುತ್ತಾರೆ ಅಷ್ಟೇ. ಅಮ್ಮ ಟೈಲರಿಂಗ್ ಮಾಡಿ ನಮ್ಮನ್ನೆಲ್ಲ ಓದಿಸುತ್ತಿದ್ದಾರೆ. ಅವರ ಕಷ್ಟ ನೋಡಲಾರದೆ ನಾನು 7ನೇ ತರಗತಿಯಲ್ಲಿರುವಾಗಲೇ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡಲು ಪ್ರಾರಂಭಿಸಿದೆ. ಇದರಿಂದ ನಾನೂ ವಿಷಯಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಲು ಸಹಾಯವಾಯಿತು. ಅಮ್ಮನ ಸಹಕಾರ ಪಡೆದು ಟ್ಯೂಷನ್ ಹೇಳಿ ಗಳಿಸಿದ ಹಣದಲ್ಲಿ ಬಿಡುಗಾಸನ್ನೂ ಮುಟ್ಟದೆ ಬ್ಯಾಂಕ್ನಲ್ಲಿ ಉಳಿಸುತ್ತಾ ಬಂದೆ. 7 ವರ್ಷಗಳಲ್ಲಿ ಸಾಕಷ್ಟು ಹಣ ಸೇರಿತು. ಕಷ್ಟಕಾಲದಲ್ಲಿ ನಮ್ಮ ಕುಟುಂಬಕ್ಕೆ ಆಧಾರವಾಗಿರಲಿ ಎಂದು ಈಗ ಸೈಟ್ ತೆಗೆದುಕೊಂಡಿದ್ದೇನೆ. ಇಷ್ಟು ಚಿಕ್ಕ ಹುಡುಗಿಯಲ್ಲಿ ಎಂಥ ವಿವೇಕ! ಸಹಜವಾಗಿಯೇ ಉಪನ್ಯಾಸಕಿಗೆ ಅರುಣಾಳ ಕುರಿತು ಅಪಾರ ಅಭಿಮಾನ ಮೂಡಿತು. ಮೇಲೆ ಉಲ್ಲೇಖಿಸಿದ ಪ್ರಸಂಗಗಳು ಕಲ್ಪನೆಯಿಂದ ಹೆಣೆದ ಕಥೆಗಳಲ್ಲ. ಇವೆರಡೂ ಸತ್ಯವಾಗಿಯೇ ನಡೆದ ಘಟನೆಗಳು. ಸಾಕಷ್ಟು ಸಂಪಾದಿಸಿಯೂ ಬದುಕನ್ನು ಹಾಳುಗೆಡವಿಕೊಂಡ ನಿಖಿಲ್ನಂಥ ಸಾವಿರಾರು ಜನ ನಮ್ಮ ಸುತ್ತ ಇದ್ದಾರೆ. ಹಾಗೆಯೇ ಕಡು ಬಡತನದ ಕಹಿಯನ್ನು ನುಂಗುತ್ತಲೇ ಸಂತೃಪ್ತ ಬದುಕನ್ನು ನಿರ್ಮಿಸಿಕೊಳ್ಳುವ ಬೆರಳೆಣಿಕೆಯಷ್ಟು ಜನ ಅರುಣಾಳಂಥವರೂ ಇದ್ದಾರೆ. ಇಂಥ ವ್ಯಕ್ತಿತ್ವಗಳ ನಡುವೆ ಇರುವ ಅಂತರಕ್ಕೆ ಕಾರಣ ಏನು? ಆ ವ್ಯಕ್ತಿಗಳಿಗೆ ಹಣದ ಬಗ್ಗೆ ಇರುವ ಧೋರಣೆ ಮತ್ತು ಅವರು ಹಣವನ್ನು ನಿರ್ವಹಿಸುವ ರೀತಿ, ಹಣಕಾಸಿನ ಬಗ್ಗೆ ಅತ್ಯಂತ ಜವಾಬ್ದಾರಿಯುತ ಮನೋಭಾವವನ್ನು, ವಿವೇಕಪೂರ್ಣ ಎಚ್ಚರಿಕೆಯನ್ನು ಹೊಂದಿರದ ವ್ಯಕ್ತಿ ಸುಖವಾಗಿರಲು ಖಂಡಿತ ಸಾಧ್ಯವಿಲ್ಲ. ಜಾಗತಿಕ ಆರ್ಥಿಕ ಹಿನ್ನಡೆಯ ಬಿಸಿ ತಟ್ಟಿದ ಮೇಲೆ
ಇದೀಗ ಜನ ಆರ್ಥಿಕ ಶಿಕ್ಷಣದ ಮಹತ್ವದ ಬಗ್ಗೆ ಗಂಭೀರವಾಗಿ ಚಿಂತಿಸುವ ಹಾಗಾಗಿದೆ. ಈ ತರಬೇತಿಯ ಪ್ರಾಮುಖ್ಯತೆಯನ್ನು ಮನಗಾಣುತ್ತಿರುವವರು ಕೇವಲ ಬಡವರಲ್ಲ. ಅಮೆರಿಕಾದ ಅಧ್ಯಕ್ಷ ಬರಾಕ್ ಒಬಾಮಾ ತಮ್ಮ ಮಕ್ಕಳು ಮೇಲಿಯಾ ಮತ್ತು ಸಾಶಾಗೆ ಆರ್ಥಿಕ ಶಿಕ್ಷಣ ನೀಡುವುದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಕೈತುಂಬ ಸಂಬಳವನ್ನು ಕೊಟ್ಟರೂ ಹೊಣೆಗೇಡಿತನದಿಂದ ಅದನ್ನು ಕಳೆದುಕೊಂಡು ಬಾಳನ್ನು ದುರಂತಗೊಳಿಸುತ್ತಿರುವವರ ಸಂಖ್ಯೆ ಏರುತ್ತಿರುವುದನ್ನು ಗಮನಿಸಿ ಹಲವು ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಸಿಬ್ಬಂದಿಗೆ ನುರಿತವರಿಂದ ಆರ್ಥಿಕ ಶಿಕ್ಷಣವನ್ನು ಕೊಡಿಸುತ್ತಿವೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಶಾಲಾ ಕಾಲೇಜು ಶಿಕ್ಷಣದಲ್ಲಿ ಹಣಕಾಸಿನ ನಿರ್ವಹಣೆಯ ಕುರಿತ ಪಠ್ಯವನ್ನು ಕಡ್ಡಾಯಗೊಳಿಸಬೇಕು ಎಂಬ ಪ್ರಸ್ತಾವನೆಯನ್ನು ಸರ್ಕಾರದ ಮುಂದಿಟ್ಟಿರುವುದು ಅತ್ಯಂತ ಗಮನಾರ್ಹವಾದ ಸಂಗತಿ. ಧನ ಬಹುದೊಡ್ಡ ಸಾಧನ. ಅದನ್ನು ಅರಿತು ಬಳಸಿದರೆ ಪ್ರಗತಿ, ಅಲಕ್ಷ್ಯದಿಂದ ದುಂದುಗಾರಿಕೆ ಮಾಡಿದರೆ ಮತ್ತೆ ಮೇಲೇರಲಾಗದಂಥ ದುರ್ಗತಿ. ಹಣ ಜೀವನದಲ್ಲಿ ಎಲ್ಲವನ್ನೂ ಕೊಂಡುಕೊಡಬಲ್ಲದೆ ಎನ್ನುವ ಔದಾಸೀನ್ಯವನ್ನು ಜೀವನದ ಪ್ರಾರಂಭದಲ್ಲಿರುವವರು ತಾಡುವುದು ತರವಲ್ಲ. ದುಡಿದು ಗಳಿಸಿ ಸಾಕಷ್ಟು ಸಂಪತ್ತನ್ನು ಉಳಿಸಿದ ಮೇಲೆ ಜೀವನಾನುಭವದಿಂದ ಮೂಡಬೇಕಾದ ಭಾವನೆ ಅದು. ಆ ಹಂತದಲ್ಲಿ ಈ ಭಾವನೆ ಮೂಡಿದಾಗಲೂ ವಿವೇಚನೆಯನ್ನು ವಿಸ್ತಾರಗೊಳಿಸಿಕೊಳ್ಳಬೇಕೇ ವಿನ ಹಣದ ಬಗ್ಗೆ ತಾತ್ಸಾರ ತಾಳುವಂತಿಲ್ಲ. ಹಾಗೆಂದು ಹಣವೇ ಸರ್ವಸ್ವ ಎನ್ನುವ ವ್ಯಾಮೋಹ ಬೆಳೆಸಿಕೊಳ್ಳಬೇಕಾಗಿಲ್ಲ. ಹಣವನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಾ ಆರ್ಥಿಕ ಅಪಘಾತಗಳಿಗೆ ಸಿಲುಕದೆ ಸಭ್ಯ ಮತ್ತು ಸಂತೃಪ್ತ ಬದುಕನ್ನು ನಿರ್ಮಿಸಿಕೊಳ್ಳಲು ಬೇಕಾದ ಜಾಣ್ಮೆಯನ್ನು ರೂಢಿಸಿಕೊಂಡರಾಯಿತು. ಇದೇ ಆರ್ಥಿಕ ಶಿಕ್ಷಣದ ಸಾರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ತಜ್ಞರಿಂದ ಅಂಗೀಕರಿಸಲ್ಪಟ್ಟ ಕೆಲವು ಶಾಶ್ವತ ಆರ್ಥಿಕ ಸತ್ಯಗಳನ್ನು ನಿಮ್ಮ ಮುಂದೆ ಇರಿಸುವುದು ಈ ಲೇಖನದ ಉದ್ದೇಶ. ಈ ಅಂಶಗಳನ್ನು ನಿಮ್ಮ ನೆನಪಿನಲ್ಲಿ ಇಟ್ಟುಕೊಂಡರೆ ಮುಂದೆ ಇವು ನಿಮ್ಮ ಪ್ರಯೋಜನಕ್ಕೆ ಬರುವುದು ನಿಶ್ಚಯ. 1. ಶ್ರಮವಹಿಸಿ ದುಡಿದು ಹಣ ಗಳಿಸಿ ಹಣ ಸುಲಭವಾಗಿ ದೊರೆಯಬೇಕು ಎಂದು ಆಶಿಸುವುದು ಸರ್ವನಾಶಕ್ಕೆ ದಾರಿ. ನೀವು ಕಷ್ಟಪಟ್ಟು ದುಡಿದು ಸಂಪಾದಿಸಿದ 1 ರೂಪಾಯಿ ಸಲೀಸಾಗಿ ಪಡೆದ 100 ರೂಪಾಯಿಗಳಿಗಿಂತ ಎಷ್ಟೋ ಅಮೂಲ್ಯವಾದುದು. ಶ್ರಮ ಪಡದೆ ದಕ್ಕಿಸಿಕೊಂಡ ಹಣ ಕಳ್ಳತನದಿಂದ ದೊರೆತ ಹಣಕ್ಕೆ ಸಮ. ಅದನ್ನು ಸ್ವೀಕರಿಸುವುದು ನಿಮ್ಮ ಆತ್ಮಗೌರವವನ್ನು ಮಾರಿಕೊಳ್ಳುವುದಕ್ಕೆ ಇರುವ ದಾರಿ ಎಂಬುದನ್ನು ಅರಿಯಿರಿ. 2. ಸರ್ ಹೆನ್ರಿ ಟೇಲರ್ ಎಂಬ ಪ್ರಸಿದ್ಧ ಚಿಂತಕ ಹೇಳುವಂತೆ, ಹಣಕ್ಕೆ ಸಂಬಂಧಪಟ್ಟ ಹಾಗೆ ನಿರಾಳವಾಗಿ ಬದುಕುವ ಕಲೆ ಎಂದರೆ ನಮ್ಮ ಜೀವನ ಶೈಲಿಯನ್ನು ನಮ್ಮ ಆದಾಯಕ್ಕಿಂತ 1 ಡಿಗ್ರಿ ಕಡಿಮೆ ಸ್ತರಕ್ಕೆ ಹೊಂದಿಸಿಕೊಂಡು ಬದುಕುವುದು. ನಿಮ್ಮ ಆದಾಯದ ಮಿತಿಯೊಳಗೆ ತೃಪ್ತಿಯಿಂದ ಬಾಳಲು ಸರ್ವ ಪ್ರಯತ್ನ ಮಾಡಿ. ಶ್ರೀಮಂತ ವರ್ಗದ ಜೀವನ ರೀತಿಯನ್ನು ಅನುಕರಣೆ ಮಾಡುತ್ತಾ ಪೊಳ್ಳು ಪ್ರತಿಷ್ಠೆ ತೋರಿಸುವುದಕ್ಕಿಂತ ನಮ್ಮ ಇತಿಮಿತಿಯೊಳಗೆ ಸರಳ ಸುಂದರ ಬದುಕನ್ನು ರೂಪಿಸಿಕೊಂಡು ನೆಮ್ಮದಿಯಿಂದ ಬಾಳುವುದು ಒಳ್ಳೆಯದು. 3. ನಿಮ್ಮ ಸಂಪಾದನೆಯ ಆಧಾರದ ಮೇಲೆ ಪ್ರತಿ ತಿಂಗಳೂ ಸಮಂಜಸವಾದ ಬಜೆಟ್ ತಯಾರಿಸಿ ಬರೆದಿಟ್ಟುಕೊಳ್ಳಿ. ಮೊದಲು ನಿಮ್ಮ ಸಂಬಳದ 40% ಭಾಗವನ್ನು ಅಥವಾ 25 ಭಾಗವನ್ನು ಇಲ್ಲವೇ ಕನಿಷ್ಠ ಪಕ್ಷ 15 ಭಾಗವನ್ನು ಉಳಿತಾಯ ಮಾಡಿ. ಉಳಿತಾಯದ ಹಣವನ್ನು ಎತ್ತಿಟ್ಟು ನಂತರ ಮಿಗುವ ಹಣವನ್ನು 1 ತಿಂಗಳಿಗೆ ಆಗುವಂತೆ ನಿಮ್ಮ ಅಗತ್ಯಗಳಿಗೆ ಮೀಸಲಿಡಿ. ನಿಮ್ಮ ಈ ವೈಯಕ್ತಿಕ ಬಜೆಟ್ನಲ್ಲಿ ಆಹಾರ, ವಿಹಾರ, ದಾನ, ಉಡುಗೆ ತೊಡುಗೆ, ವೈದ್ಯಕೀಯ ವೆಚ್ಚ, ಅನಿರೀಕ್ಷಿತ ಖರ್ಚು, ಸಾಮಾನುಗಳನ್ನು ರಿಪೇರಿ ಮಾಡಿಸಲು ಬೇಕಾಗುವ ದರ, ಹೀಗೆ ಪ್ರತಿಯೊಂದು ಬಗೆಯ ಅಗತ್ಯಕ್ಕೂ ಹಣವನ್ನು ನಿಗದಿಪಡಿಸಿ. ಇಡೀ ತಿಂಗಳು ಈ ಬಜೆಟ್ಗೆ ಹೊಂದುವಂತೆ ನಿಮ್ಮ ಜೀವನ ಕ್ರಮವನ್ನು ರೂಪಿಸಿಕೊಳ್ಳಿ. ಅಗತ್ಯಗಳನ್ನು ಪೂರೈಸಿಕೊಳ್ಳಿ. ಆದರೆ ಇದರಲ್ಲೇ ಸಂತೋಷವನ್ನು ಕಂಡುಕೊಳ್ಳಬೇಕಾದುದು ಬಹುಮುಖ್ಯ. ಕಣ್ಣುಗಳು ಆಗಸದಲ್ಲಿ ಮಿನುಗುವ ತಾರೆಗಳನ್ನು ನೋಡುತ್ತಾ ಅವನ್ನು ತಲುಪುವ ಕನಸು ಕಟ್ಟಲಿ. ಆದರೆ ನಿಮ್ಮ ಪಾದಗಳು ಭದ್ರವಾಗಿ ನೆಲದ ಮೇಲೆ ನಿಂತಿರುವುದು ಮತ್ತು ಬುದ್ಧಿ ನೀವು ನಿಂತಿರುವ ಸ್ಥಳದ ಅರಿವನ್ನು ಹೊಂದಿರುವುದು ಅತಿ ಮುಖ್ಯ. 4. ಸಾಮಾನ್ಯವಾಗಿ ಪ್ರತಿ ಬಾರಿಯೂ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಖರ್ಚು ಉದಿಸುವುದು ಅನುಭವದಿಂದ ಕಂಡುಕೊಳ್ಳಬಹುದಾದ ಒಂದು ವಿಷಯ. ಅದಕ್ಕಾಗಿಯೇ ಅನಿರೀಕ್ಷಿತ ಖರ್ಚುಗಳಿಗಾಗಿಯೂ ಪ್ರತಿ ತಿಂಗಳೂ ಹಣವನ್ನು ಮೀಸಲಿರಿಸಿ ಎಂದದ್ದು. ಇದನ್ನೂ ಅತಿಕ್ರಮಿಸಿ ಖರ್ಚುಗಳನ್ನು ಬೆಳೆಯಗೊಡಬೇಡಿ. ನಿಮ್ಮ ಬಜೆಟ್ನ ಸೀಮೆಯ ಒಳಗೆ ಬದುಕುವ ವಿಷಯದಲ್ಲಿ ಕಟ್ಟುನಿಟ್ಟಾಗಿರಿ. ಒಂದು ವೇಳೆ ಯಾವುದಾದರೂ ಅಗತ್ಯ ತಲೆದೋರದೆ ಹಣ ಉಳಿದರೆ, ಉದಾಹರಣೆಗೆ 1 ತಿಂಗಳು ನಿಮಗೆ ವೈದ್ಯಕೀಯ ಖರ್ಚು ಒದಗಿ ಬರದೇ ಇದ್ದರೆ, ಆ ಹಣವನ್ನು ಇತರ ಅಗತ್ಯಗಳಿಗಾಗಿ ಬಳಸಬೇಡಿ.
ಅದು ನಿಮ್ಮ ವೈದ್ಯಕೀಯ ಅಗತ್ಯದ ಖಾತೆಯಲ್ಲೇ ಮುಂದುವರಿಯಲಿ. ಇನ್ನೆಂದಾದರೂ ಹೆಚ್ಚಿನ ವೈದ್ಯಕೀಯ ಶುಲ್ಕ ನೀಡಬೇಕಾಗಿ ಬಂದರೆ ಇದು ನಿಮ್ಮ ನೆರವಿಗೆ ಒದಗಿಯಿತು. 5. ಆರ್ಥಿಕ ಶಿಕ್ಷಣದ ಮೂಲಮಂತ್ರ ಏನು ಗೊತ್ತೇ? ಮಿತವ್ಯಯದಿಂದ ಬದುಕಿ, ಹಣ ಉಳಿಸಿ ಎನ್ನುವುದು. ಈ ಅಂಶವನ್ನು ವಿಶೇಷವಾಗಿ ಗಮನಿಸಿ. ಹಣ ಉಳಿತಾಯ ಮಾಡುವ ಸದಭ್ಯಾಸವನ್ನು ಎಷ್ಟು ಚಿಕ್ಕ ವಯಸ್ಸಿನಿಂದ ರೂಢಿಸಿಕೊಳ್ಳುತ್ತೀರೋ ಅಷ್ಟು ಒಳ್ಳೆಯದು. ಅಯ್ಯೋ, ಈಗ ಹಣ ಉಳಿತಾಯ ಮಾಡುತ್ತಾ ಕುಳಿತರೆ ಸಂತೋಷ ಪಡುವುದು ಯಾವಾಗ? ವೃದ್ಧಾಪ್ಯ ಬಂದ ಮೇಲೆ ಮೋಜು ಮಾಡಲು ಸಾಧ್ಯವೇ ಎನ್ನುತ್ತಾ ಇರುವ ಹಣವನ್ನೆಲ್ಲ ಉಡಾಯಿಸುವವರೇ ಬಹುಮಂದಿ. ಅವರ ಧೋರಣೆಯೂ ತರ್ಕಬದ್ಧವಾಗಿ ಕಂಡುಬರುತ್ತದೆ ಮತ್ತು ಅವರ ಜೀವನ ವಿಧಾನವೂ ಆಪ್ಯಾಯಮಾನ ಎನ್ನಿಸುತ್ತದೆ. ಈ ಯೋಚನಾ ಲಹರಿಗೆ ಬಲಿಬಿದ್ದೀರಿ ಜೋಕೆ. ಸರಿಯಾಗಿ ಆಲೋಚಿಸಿ. ನೀವು ಉದ್ಯೋಗದಲ್ಲಿ ಸುಮಾರು 30 ವರ್ಷಗಳ ಕಾಲ ಇರಬಹುದು. ನಿವೃತ್ತಿ ಹೊಂದಿದ ಮೇಲೆ ಸುಮಾರು 20 ವರ್ಷಗಳ ಕಾಲ ಬದುಕಬೇಕಾಗುತ್ತದೆ ಎನ್ನೋಣ. ನಿವೃತ್ತಿಯಾದ ಮೇಲೆ ಪಿಂಚಣಿ ದೊರೆತರೂ ಆದಾಯ ಕಡಿಮೆಯಾಗಿ ಬಿಡುತ್ತದೆ. ಇನ್ನು ನಿವೃತ್ತಿ ವೇತನ ದೊರೆಯದವರ ಸ್ಥಿತಿ? ಆದ್ದರಿಂದ 30 ವರ್ಷಗಳ ದುಡಿಮೆಯನ್ನು 50 ವರ್ಷಗಳವರೆಗೆ ಹಂಚಿಕೊಂಡು ಬದುಕಬೇಕಾದದ್ದು ವಾಸ್ತವ. ನಾಳೆಗಾಗಿ ಕೂಡಿಡದವರು ನಾಳೆ ಹೇಗೆ ಬಾಳುತ್ತಾರೆ? ಹೇಗೋ ಆಗುತ್ತದೆ ಎನ್ನುವ ಉಡಾಫೆ ಬೇಡ. ನಿಮ್ಮದು ಬರಿಗೈ ಆದಾಗ ಯಾರು ತಾನೇ ನೆರವಿಗೆ ಬರುತ್ತಾರೆ? ಅಥವಾ ನಿಮ್ಮ ಆಪ್ತ ಬಂಧುಗಳು ಸ್ವಲ್ಪ ಸಹಾಯ ಮಾಡಲೂಬಹುದು. ನೀವು ಅದನ್ನು ಸ್ವೀಕರಿಸುತ್ತೀರಾ? ಅದು ಗೌರವವೇ? ಅಲ್ಲದೆ ಅನಾರೋಗ್ಯ, ನಿರುದ್ಯೋಗ ಇವೆಲ್ಲ ಜೀವನದಲ್ಲಿ ಎಂದು ಕಾಣಿಸಿಕೊಳ್ಳುತ್ತವೆಯೋ ಗೊತ್ತಿಲ್ಲ. ಇಂಥ ಕಷ್ಟಕಾಲಗಳಿಗೆ ಅನುಕೂಲವಾಗುವಂತೆ ಹಣ ಸಂಗ್ರಹಣೆ ಮಾಡದಿರುವುದು ಉಚಿತವೇ? ಆರು, ನಿಮ್ಮ ಸಂಬಳ ಎಷ್ಟೇ ಕಡಿಮೆ ಇರಲಿ, ಅಲ್ಪ ಮೊತ್ತವನ್ನಾದರೂ ಪ್ರತಿ ತಿಂಗಳೂ ಕೂಡಿಡಿ. ಇಷ್ಟು ಕಡಿಮೆ ಉಳಿತಾಯದಿಂದ ಏನು ಪ್ರಯೋಜನ ಎನ್ನುತ್ತಾ ಆ ಹಣವನ್ನೂ ವ್ಯಯ ಮಾಡಿಬಿಡಬೇಡಿ. ಏನೂ ಇಲ್ಲದೆ ಇರುವುದಕ್ಕಿಂತ ಸ್ವಲ್ಪ ಹಣವಾದರೂ ಇರುವುದು ಒಳ್ಳೆಯದಲ್ಲವೇ? ಅಲ್ಲದೆ ಹನಿ ಹನಿಗೂಡಿದರೆ ಹಳ್ಳ. ಹಣ ಉಳಿಸಲು ನೀವು ತಾತ್ಕಾಲಿಕವಾದ ತ್ಯಾಗಗಳನ್ನು ಮಾಡಬೇಕಾಗಬಹುದು. ಆದರೆ ಇದರಿಂದ ಭವಿಷ್ಯದಲ್ಲಿ ದೀರ್ಘಕಾಲಿಕವಾದ ಒಳಿತಾಗುವುದು ಖಂಡಿತ. ಅದನ್ನು ನಿಮ್ಮ ಮನಸ್ಸಿಗೆ ಒತ್ತಿ ಹೇಳಿ, ಮತ್ತೆ ಮತ್ತೆ ಹೇಳಿ. ಉಳಿತಾಯ ಮಾಡಿ. ನೀವು ದೈನಂದಿನ ಜೀವನದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡರೆ ಸಾಕಷ್ಟು ಹಣವನ್ನು ಉಳಿಸಬಹುದು. ಉದಾಹರಣೆಗೆ, ನೀವೇ ಮಾಡಿಕೊಳ್ಳಬಹುದಾದ ಕೆಲಸಕ್ಕೆ ಕೆಲಸದವರನ್ನು ನೇಮಿಸಿಕೊಳ್ಳದಿರುವುದು, ಫ್ಯಾಷನಬಲ್ ಮಾಲ್ನಲ್ಲಿ ಸಾಮಾನು ಕೊಳ್ಳದೆ ಸಗಟು ಮಾರಾಟ ಮಾಡುವವರ ಬಳಿ ಅಥವಾ ಸಾಧಾರಣ ಅಂಗಡಿಗಳಲ್ಲಿ ಕೊಳ್ಳುವುದು, ಪದೇ ಪದೇ ಹೋಟೆಲ್ಗೆ, ಅದರಲ್ಲೂ ಪ್ರತಿ ಬಾರಿ ನಿಮ್ಮಿಂದಲೇ ಬಿಲ್ ಪಾವತಿ ಮಾಡಿಸುವ ಗೆಳೆಯರ ದಂಡಿನೊಡನೆ ಹೋಗದಿರುವುದು, ಅನಗತ್ಯವಾಗಿ ಆಟೋ ಟ್ಯಾಕ್ಸಿಗಳಲ್ಲಿ ಓಡಾಡದಿರುವುದು. ಹೀಗೆ ಹಣ ಸೋರಿಕೆಯ ದಾರಿಗಳನ್ನು ಮುಚ್ಚಿದರೆ ಸಾಕಷ್ಟು ಹಣವನ್ನು ಮಿಗಿಸಬಹುದು. ಹಣ ಖರ್ಚು ಮಾಡುವಾಗ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ, ನಾನು ಖರ್ಚು ಮಾಡುತ್ತಿರುವುದು ಅತ್ಯಗತ್ಯಗಳ ಪೂರೈಕೆಗಾಗಿಯೋ ಅಥವಾ ಅನಗತ್ಯ ಬೇಕುಗಳ ಪೂರೈಕೆಗಾಗಿಯೋ ಎಂದು. ಖರ್ಚು ಮಾಡುತ್ತಿರುವುದು ಅನಗತ್ಯವಾದ ಕಾರಣಗಳಿಗಾಗಿ ಎಂದೊಡನೆ ಬ್ರೇಕ್ ಒತ್ತಿ. ನಿಮಗೆ ಆಗಾಗ ಸಂಬಳವನ್ನು ಹೊರತುಪಡಿಸಿಯೂ ಸ್ವಲ್ಪ ಹೆಚ್ಚಿನ ಹಣ ಬೋನಸ್ ಎಂದೋ, ಇನ್ಸೆಂಟಿವ್ ಎಂದೋ, ಬಂಧು ಮಿತ್ರರು ನೀಡುವ ಕಾಣಿಕೆಯ ರೂಪದಲ್ಲೋ ದೊರೆಯಬಹುದು. ಅದು ದೊರೆಯದೇ ಇದ್ದರೂ ನಿಮ್ಮ ಜೀವನ ಸಾಗುತ್ತಿತ್ತು ಅಲ್ಲವೇ? ಆದ್ದರಿಂದ ಆ ಹೆಚ್ಚಿನ ಹಣವನ್ನು ಉಳಿತಾಯ ಮಾಡಿ. 7. ಉಳಿಸಿದ ಹಣವನ್ನು ಬೆಳೆಸಬೇಕಾದುದು ಮತ್ತೊಂದು ಪ್ರಮುಖ ಅಂಶ. ಈ ವಿಷಯದಲ್ಲಿ ತಿಳಿದವರ, ಹಿತೈಷಿಗಳ ಮಾರ್ಗದರ್ಶನ ಪಡೆದು ಲಾಭದಾಯಕ ಸ್ಕೀಮ್ಗಳಲ್ಲಿ ಹಣ ತೊಡಗಿಸಿ. ನೆನಪಿರಲಿ, ನೀವು ಹಣ ಹೂಡುವಾಗ ಮೂಲಧನಕ್ಕೇ ಮೋಸವಾಗುವಂತಹ ಸ್ಕೀಮ್ಗಳಲ್ಲಿ ತೊಡಗಿಸಬೇಡಿ. ಸುರಕ್ಷತೆಯ ದೃಷ್ಟಿಯಿಂದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಹಾಗೂ ಸರ್ಕಾರಿ ಸ್ವಾಮ್ಯದ ಪೋಸ್ಟ್ ಆಫೀಸಿನಂಥ ಸಂಸ್ಥೆಗಳೇ ಹಣ ಹೂಡಿಕೆಗೆ ಶ್ರೇಷ್ಠ. ಅಪ್ಪಿತಪ್ಪಿಯೂ ಹೆಚ್ಚಿನ ಆದಾಯಕ್ಕೆ ಆಸೆಪಟ್ಟು ಚೀಟಿ ವ್ಯವಹಾರದಲ್ಲಾಗಲಿ ಪ್ರೈವೇಟ್ ಹಣಕಾಸು ಸಂಸ್ಥೆಗಳಲ್ಲಾಗಲಿ ಹಣ ತೊಡಗಿಸಬೇಡಿ. ಈ ವಿಷಯದಲ್ಲಿ ತುಂಬ ಬಿಗಿಯಾಗಿರಿ. ಇಂಥ ವ್ಯವಹಾರದಲ್ಲಿ ನೀವು ಇಟ್ಟ ಬಂಡವಾಳವೇ ಕೊಚ್ಚಿಕೊಂಡು ಹೋಗುವುದು ಸರ್ವೇ ಸಾಮಾನ್ಯ. ಆದ್ದರಿಂದ ಎಚ್ಚರ ಎಚ್ಚರ. 8. ಸಮಯಕ್ಕೆ ಸರಿಯಾಗಿ ವಿದ್ಯುತ್, ಟೆಲಿಫೋನ್ ಇತ್ಯಾದಿ ಬಿಲ್ಗಳನ್ನು ಪಾವತಿ ಮಾಡಿ. ಸಮಯ ಮೀರಿದ ವೇಳೆ ದಂಡ ಕಟ್ಟಿ ಶುಲ್ಕ ಪಾವತಿಸುವುದು ಅವಮಾನಕರ. ಇದರಿಂದ ಹಣವೂ ಹಾಳಾಗುತ್ತದೆ.
9. ದೈನಂದಿನ ಜೀವನದಲ್ಲಿ ದುಬಾರಿ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಡಿ. ಸಾಧ್ಯವಾದಷ್ಟು ನಿಮ್ಮ ಜೀವನ ಶೈಲಿ ಸರಳವಾಗಿರಲಿ. ಇದರಿಂದ ನಿಮ್ಮ ಬಂಧು ಮಿತ್ರರು ನಿಮ್ಮನ್ನು ಮೆಚ್ಚಿಕೊಳ್ಳದೇ ಹೋಗಬಹುದು. ಆದರೇನಂತೆ, ಇತರರನ್ನು ಮೆಚ್ಚಿಸಲೆಂದು ಲೆಕ್ಕವಿಲ್ಲದೆ ವೆಚ್ಚ ಮಾಡಿ ಸಾಲಕ್ಕೆ ಸಿಲುಕಿದರೆ ಇತರರು ನಿಮ್ಮ ನೆರವಿಗೆ ಬರುತ್ತಾರೇನು? ಇತರರ ಹೊಗಳಿಕೆ ತೆಗಳಿಕೆಗಳಿಗೆ ಗಮನ ಕೊಡದೆ ಸರಿದಾರಿಯಲ್ಲಿ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. 10. ಸಾಮಾನು ಕೊಳ್ಳುವಾಗ ಮರುಮಾರಾಟ ಮೌಲ್ಯವಿರದ ವಸ್ತುಗಳ ಮೇಲೆ ಹೆಚ್ಚಿನ ಹಣವನ್ನು ವಿನಿಯೋಗಿಸಬೇಡಿ. ಉದಾಹರಣೆಗೆ, ಕೆಲವರಿಗೆ ಪ್ರತಿ ವಾರ ಹೊಸ ಬಟ್ಟೆ ತೆಗೆದುಕೊಳ್ಳದೇ ಇದ್ದರೆ ಸಮಾಧಾನವಾಗುವುದಿಲ್ಲ. ಆದರೆ ಕಷ್ಟ ಬಂದಾಗ ಅದನ್ನು ಮಾರಿ ಹಣ ಪಡೆಯಲು ಸಾಧ್ಯವೇ ಎಂದ ಮೇಲೆ ಬಟ್ಟೆಗಳ ಮೇಲೆ ಮಿತಿಯಿಲ್ಲದೆ ಹಣ ವ್ಯಯಿಸುವುದು ವ್ಯರ್ಥವಲ್ಲವೇ? ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದವರಿಗೆ ಸಾಮಾನ್ಯವಾಗಿ ಕಂಡದ್ದನ್ನೆಲ್ಲ ಕೊಳ್ಳುವ ಬಯಕೆ. ಅಂಥವರು ನಾನಾ ವಸ್ತುಗಳನ್ನು ಇನ್ಸ್ಟಾಲ್ಮೆಂಟ್ನಲ್ಲಿ ಕೊಂಡುಕೊಳ್ಳುತ್ತಾರೆ. ಅವರ ಸಂಪಾದನೆಯ ಬಹುಪಾಲು ಕಂತುಗಳನ್ನು ಕಟ್ಟಲು ಕಡಿತವಾಗಿ ಬಿಡುತ್ತದೆ. ನೀವು ಅಂಥವರಾದರೆ ಕಂತಿನಲ್ಲಿ ಸಾಮಾನುಗಳನ್ನು ಕೊಳ್ಳುವುದನ್ನು ಕೂಡಲೇ ನಿಲ್ಲಿಸಿ. ಕಂತಿನಲ್ಲಿ ಹಣ ಪಾವತಿ ಮಾಡುವಾಗ ನೀವು ಹೆಚ್ಚಿನ ಬೆಲೆ ತೆರಬೇಕಾಗುತ್ತದೆ. ಅಂಗಡಿಯವರು ಶೂನ್ಯ ಬಡ್ಡಿದರ ಎಂದು ನೀಡುವ ಜಾಹೀರಾತಿಗೆ ಮರುಳಾಗಬೇಡಿ. ಕಂತು ಕಟ್ಟಲು ನೀವು ಸಿದ್ಧರಿರುವಾಗ ಅದೇ ಹಣವನ್ನು ಬ್ಯಾಂಕಿನಲ್ಲಿ ಉಳಿಸಿ ಸಾಕಷ್ಟು ಹಣ ಸೇರಿಸಿ ನಂತರ ಒಮ್ಮೆಗೇ ಹಣ ಪಾವತಿಸಿ ನಿಮ್ಮ ಬಯಕೆಯ ವಸ್ತುವನ್ನು ಕೊಂಡುಕೊಳ್ಳಿ. ಇದರಿಂದ ನಿಮ್ಮ ಹಣವೂ ಉಳಿಯುತ್ತದೆ, ನಿಮ್ಮ ಇಚ್ಛಾಶಕ್ತಿಯೂ ಬಲಗೊಳ್ಳುತ್ತದೆ. ಸದಾ ಒಂದಲ್ಲ ಒಂದು ವಸ್ತುವನ್ನು ಕೊಳ್ಳುವ ಆಸೆಯನ್ನು ಮೆಟ್ಟಿ ನಿಲ್ಲಲಾರದವರು ಮಾರ್ಕೆಟ್ ಕಡೆ ಹೋಗುವುದನ್ನು ಕಡಿಮೆ ಮಾಡಿ. 11. ಆರ್ಥಿಕ ಸುಭದ್ರತೆಯ ಮತ್ತೊಂದು ಪ್ರಮುಖ ಆಯಾಮ ಎಂದರೆ ಸಾಲ ಮಾಡದೇ ಇರುವುದು. JM ಫೈನಾನ್ಷಿಯಲ್ ಸಂಸ್ಥೆಯ MD ಶ್ರೀ ನಿಮೇಶ್ ಕಂಪನಿಯವರು ತಮ್ಮ ತಂದೆ ಕಲಿಸಿಕೊಟ್ಟ ಆರ್ಥಿಕ ಪಾಠವನ್ನು ಇಂದಿಗೂ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುತ್ತಾರೆ. ಅವರೆನ್ನುತ್ತಾರೆ, ನಮ್ಮ ತಂದೆ ಕೆಲವು ಸುವರ್ಣ ಸೂತ್ರಗಳನ್ನು ಪಾಲಿಸುತ್ತಿದ್ದರು. ಎಂದಿಗೂ ವೈಯಕ್ತಿಕ ಅಗತ್ಯಗಳಿಗಾಗಿ ಸಾಲ ಮಾಡದೇ ಇರುವ ಮತ್ತು ಇತರರು ಮಾಡುವ ಸಾಲಕ್ಕೆ ಜಾಮೀನು ನಿಲ್ಲದಿರುವ ನಿಯಮಗಳನ್ನು ಮುಲಾಜಿಲ್ಲದೆ ಪಾಲಿಸುತ್ತಿದ್ದರು. ಅವರು ಆಗಾಗ ಹೇಳುತ್ತಿದ್ದ ಮಾತೆಂದರೆ, ಸಾಲ ಮಾಡಿದ ಮೇಲೆ ಅದನ್ನು ಹಿಂದಿರುಗಿಸುವ ಜವಾಬ್ದಾರಿ ನಿನ್ನದೇ. ನೀನು ಸಾಲ ಮಾಡಿ ಕೊಂಡುಕೊಂಡ ವಸ್ತು ಕೊನೆಯವರೆಗೂ ತನ್ನ ಬೆಲೆಯನ್ನು ಉಳಿಸಿಕೊಳ್ಳುತ್ತದೆ ಎಂದೇನಿಲ್ಲ. ಕೆಲ ಕಾಲವಾದ ಮೇಲೆ ಅದು ತನ್ನ ಬೆಲೆಯನ್ನು ಕಳೆದುಕೊಳ್ಳಬಹುದು. ಆದರೆ ಸಾಲದ ಹೊಣೆ ಮಾತ್ರ ನಿನ್ನ ಮೇಲೆ ಇದ್ದೇ ಇರುತ್ತದೆ. ಆದ್ದರಿಂದ ನಿನ್ನ ಇತಿಮಿತಿಯೊಳಗೆ ಬದುಕು. ಸಾಲವನ್ನು ಮರುಪಾವತಿ ಮಾಡುವ ಹೊಣೆ ಎಂದರೆ ದಿನದ 24 ಗಂಟೆಗಳೂ ಓಡುವ ಮೀಟರ್ ಇದ್ದಂತೆ. ಅದು ನೀನು ನಿದ್ರಿಸುತ್ತಿರುವಾಗಲೂ ಓಡುತ್ತಿರುತ್ತದೆ ಎಂದರೆ ಬಡ್ಡಿ ಹಣ ಬರುತ್ತಲೇ ಇರುತ್ತದೆ ಎಂದು. ಎಂಥ ಸಮಂಜಸ ಬುದ್ಧಿವಾದ! ದಿನನಿತ್ಯದ ಅಗತ್ಯಗಳನ್ನು ತೃಪ್ತಿಪಡಿಸಿಕೊಳ್ಳಲು ನಿಮ್ಮ ಸಂಪಾದನೆಯನ್ನು ಮಾತ್ರ ಬಳಸಿ. ಅದಕ್ಕಾಗಿ ಸಾಲ ಮಾಡಲು ಹೋಗಬೇಡಿ. ಸಾಧ್ಯವಾದ ಮಟ್ಟಿಗೆ ಸಾಲ ಮಾಡದೆ ಬದುಕಿ. ಆದರೆ ಸೈಟು ಕೊಳ್ಳಲು, ಮನೆ ಕಟ್ಟಲು, ಇನ್ನಿತರ ಬೃಹತ್ ಯೋಜನೆಗಳಿಗೆ ಸಾಲ ಮಾಡಲೇಬೇಕಾಗುತ್ತದೆ. ಉಳಿದಂತೆ ಸಾಲ ಮಾಡುವುದು ಸರ್ವಥಾ ನಿಷಿದ್ಧ. ಕೊನೆಗೆ ಕೈ ಸಾಲ ಕೂಡ ಮಾಡಬಾರದು. 12. ಸಾಲ ಮಾಡಲೇಬೇಕಾಗಿ ಬಂದಾಗ ರಾಷ್ಟ್ರೀಕೃತ ಬ್ಯಾಂಕ್ನಂತಹ ವಿಶ್ವಸನೀಯ ಸಂಸ್ಥೆಗಳಿಗೇ ಹೋಗಿ. ಬಡ್ಡಿ ವ್ಯವಹಾರ ಮಾಡುವವರ ಬಳಿ ಸಾಲಕ್ಕೆ ಹೋಗಲೇಬೇಡಿ. ಅವರು ಕೇಳುವ ಅಧಿಕ ಬಡ್ಡಿದರದೊಂದಿಗೆ ಚಕ್ರಬಡ್ಡಿಯನ್ನೂ ನೀಡಬೇಕಾಗಿ ಬಂದರೆ ನೀವು ಮುಳುಗಿ ಹೋಗುತ್ತೀರಿ. ಸಾಲ ಪಡೆಯುವಾಗ ನಿಮ್ಮ ಬಳಿಯಿರುವ ಆಸ್ತಿಯನ್ನು ಅಡವಿಡಬೇಕಾಗಬಹುದು. ಇದನ್ನು ಮಾಡುವಾಗ ತುಂಬ ಜಾಗರೂಕತೆಯಿಂದ ಯೋಚಿಸಿ ಮುಂದುವರಿಯಿರಿ. 13. ನೀವು ಅದಾಗಲೇ ಸಾಲದಲ್ಲಿ ಸಿಕ್ಕಿಬಿದ್ದಿದ್ದೀರಿ ಎನ್ನೋಣ. ನಿಮ್ಮಲ್ಲಿರುವ ಸಮಸ್ತ ಶಕ್ತಿ ಮತ್ತು ಹಣವನ್ನು ಉಪಯೋಗಿಸಿ ಮೊದಲು ಸಾಲದಿಂದ ಮುಕ್ತರಾಗಿ. ಅದಾಗಲೇ ಸಾಲ ಇರುವಾಗ ದುಬಾರಿ ಸಾಮಾನು ಕೊಳ್ಳುವುದು, ಪ್ರವಾಸ ಹೋಗುವುದು, ಬಂದ ಬೋನಸ್ ಹಣವನ್ನು ಇನ್ನೆಲ್ಲೋ ತೊಡಗಿಸುವುದು ಮಾಡಬೇಡಿ. ಸಾಧ್ಯವಾದಷ್ಟು ಪ್ರತಿಯೊಂದು ರೂಪಾಯಿಯನ್ನೂ ಉಳಿಸಿ ಸಾಲ ತೀರಿಸಿ. ನಂತರ ನೆಮ್ಮದಿಯಾಗಿರಬಹುದು. 14. ಬಂಧು ಮಿತ್ರರೊಡನೆ ಹಣವನ್ನು ಸಾಲ ಪಡೆಯುವ ಅಥವಾ ನೀಡುವ ಪ್ರಕ್ರಿಯೆಯಿಂದ ದೂರವಿರಿ. ಹಣದ ವ್ಯವಹಾರ ಇರುವಲ್ಲಿ ಸ್ನೇಹ ಬಹಳ ಬೇಗ ಒಣಗಿ ಹೋಗುವ ಸಾಧ್ಯತೆಗಳು ಅಧಿಕ. 15. ಇತರರು ತೆಗೆದುಕೊಂಡ ಸಾಲದ ಜಾಮೀನು ಪತ್ರಕ್ಕೆ ಶ್ಯೂರಿಟಿ ಎಂದಿಗೂ ಸಹಿ ಹಾಕಬೇಡಿ. ಇಲ್ಲದಿದ್ದರೆ ಅವರು ಸಾಲ ಹಿಂದಿರುಗಿಸದಿದ್ದಲ್ಲಿ ನೀವು ಅದನ್ನು ಮರುಪಾವತಿಸಬೇಕಾಗುತ್ತದೆ. ದಾಕ್ಷಿಣ್ಯಕ್ಕೆ ಸಿಲುಕಿ ಜಾಮೀನು ನೀಡಿ ನಂತರ ನರಕವನ್ನು ಅನುಭವಿಸಿದವರ ಕಥೆಗಳು
ವಿಪುಲವಾಗಿವೆ. ಜಾಮೀನು ಪತ್ರಕ್ಕೆ ಸಹಿ ಹಾಕದೇ ಇರುವ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಿ. ಹಾಗೆಯೇ ಹಣಕಾಸು ಆಸ್ತಿಗಳಿಗೆ ಸಂಬಂಧಪಟ್ಟ ನಿಮಗೆ ಅರ್ಥವಾಗದೇ ಇರುವ ದಾಖಲೆಗಳಿಗೆ ಸಹಿ ಮಾಡಬೇಡಿ. 16. ಒಂದು ಮಾತಿದೆ, ಹಣವೇ ಸರ್ವಸ್ವವಲ್ಲ. ನಿಜ, ಏಕೆಂದರೆ ಷೇರುಗಳು, ಬಾಂಡ್ಗಳು, ಕ್ರೆಡಿಟ್ ಕಾರ್ಡ್, ಟ್ರಾವೆಲರ್ಸ್ ಚೆಕ್ ಹಾಗೂ ಡ್ರಾಫ್ಟ್ಗಳೂ ಕೂಡ ಇವೆ ಎಂದು. ಹಣದ ಈ ವಿವಿಧ ರೂಪಗಳನ್ನು ಎಚ್ಚರಿಕೆಯಿಂದ ನಿಭಾಯಿಸಬೇಕು. 17. ಪ್ಲಾಸ್ಟಿಕ್ ಹಣ ಅಥವಾ ಕ್ರೆಡಿಟ್ ಕಾರ್ಡನ್ನು ಸಾಧ್ಯವಾದಷ್ಟು ಕಡಿಮೆ ಬಳಸಿ. ಕ್ರೆಡಿಟ್ ಕಾರ್ಡ್ ನಿಮ್ಮ ಬಳಿ ಇದ್ದರೆ ಸಾಮಾನನ್ನು ಈಗ ಕೊಂಡು ನಂತರ ಹಣ ನೀಡುವ ಸೌಲಭ್ಯ ನಿಮಗಿರುತ್ತದೆ ಎನ್ನುವುದೇನೋ ನಿಜವೇ. ಆದರೆ ನೀವು ಪ್ರತಿ ಸಾರಿ ಕ್ರೆಡಿಟ್ ಕಾರ್ಡ್ ಬಳಸಿ ಸಾಮಾನು ಕೊಂಡಾಗಲೂ ಅದಕ್ಕೆ ಸಂಬಂಧಪಟ್ಟ ಸಾಲದ ಮೇಲೆ ಅತ್ಯಧಿಕ ಬಡ್ಡಿಯನ್ನು ನೀಡಬೇಕಾಗುತ್ತದೆ. ಜೊತೆಗೆ ಕ್ರೆಡಿಟ್ ಕಾರ್ಡ್ ಜೊತೆಗಿರುವಾಗ ಮಿತವಾಗಿ ಅಗತ್ಯವಾದ ಸಾಮಾನನ್ನು ಮಾತ್ರ ಕೊಳ್ಳಬೇಕು ಎನ್ನುವ ಎಚ್ಚರವಿಲ್ಲದೆ ಕಂಡದ್ದನ್ನೆಲ್ಲ ಅತಿಯಾಗಿ ಖರೀದಿಸಿ ಸಾಲದ ಶೂಲಕ್ಕೆ ಕೊರಳೊಡ್ಡುವವರ ಸಂಖ್ಯೆ ಕಡಿಮೆ ಏನಿಲ್ಲ. ಆದ್ದರಿಂದ ಕ್ರೆಡಿಟ್ ಕಾರ್ಡ್ ಬಳಕೆಯನ್ನು ಸೀಮಿತಗೊಳಿಸಿ. ಒಮ್ಮೆ ಟಿವಿಯಲ್ಲಿ ಸೈತಾನನನ್ನು ಸಂದರ್ಶಿಸಲಾಯಿತಂತೆ. ಸಂದರ್ಶಕರು ಸೈತಾನನನ್ನು ಕೇಳಿದರು, ನೀನು ಮಾಡಿರುವ ಅತ್ಯಂತ ಕ್ರೂರವಾದ ಕಾರ್ಯ ಯಾವುದು? ಸೈತಾನ ನಕ್ಕು ತಡೆಯಿಲ್ಲದೆ ನುಡಿದ, ಕಾಯಿಲೆಗಳು, ಭೂಕಂಪ, ನೆರೆ, ಅಪಘಾತಗಳು, ಕೊಲೆ, ಸುಲಿಗೆ, ಇವುಗಳಲ್ಲಿ ಪ್ರತಿಯೊಂದೂ ಬಹಳ ಕ್ರೂರವಾದ ಕೆಲಸವೇ. ಮತ್ತೆ ನೆನಪಿಟ್ಟುಕೋ, ನಾನು ಇವುಗಳಲ್ಲಿ ಪ್ರತಿಯೊಂದನ್ನೂ ಒಂದೇ ದಿನದಲ್ಲಿ ಮಾಡಿ ಮುಗಿಸುತ್ತೇನೆ. ಸಂದರ್ಶಕರು ಇನ್ನೂ ಕುತೂಹಲ ತಾಳಿ ಕೇಳಿದರು, ನಿನಗೆ ಅತ್ಯಂತ ಹೆಮ್ಮೆ ತಂದಿರುವ ಕ್ರೌರ್ಯದ ಕೆಲಸ ಯಾವುದು? ಸೈತಾನ ತಕ್ಷಣ ನುಡಿದ, ಅದೇಕೆ, ಕ್ರೆಡಿಟ್ ಕಾರ್ಡ್ಗಳ ಸೃಷ್ಟಿ. ಇದೊಂದು ತಮಾಷೆ ಎನ್ನುವುದು ಸರಿಯೇ, ಆದರೆ ಇದರ ಮರ್ಮವನ್ನು ಚೆನ್ನಾಗಿ ಅರಿತುಕೊಳ್ಳಿ. 18. ಆನ್ಲೈನ್ ವ್ಯಾಪಾರಕ್ಕೆ ಗ್ರಾಹಕರಾಗಲೇಬೇಕಾಗಿ ಬಂದರೆ ತುಂಬ ಎಚ್ಚರದಿಂದ ವ್ಯವಹರಿಸಿ. ಆನ್ಲೈನ್ ವ್ಯವಹಾರ ಮಾಡುವಾಗ ನಿಮ್ಮ ಬ್ಯಾಂಕ್ನ ಖಾತೆಯ ಸಂಖ್ಯೆ ಇತ್ಯಾದಿ ಮಹತ್ವಪೂರ್ಣ ಮಾಹಿತಿಗಳನ್ನು ದುರ್ಬಳಕೆ ಮಾಡಿ ಹಣ ದೋಚುವವರ ಜಾಲ ಬಹಳ ಸಕ್ರಿಯವಾಗಿದೆ. ನಿಮ್ಮ ಹಣಕ್ಕೆ ಸಂಬಂಧಪಟ್ಟ ರಹಸ್ಯ ಮಾಹಿತಿಗಳನ್ನು ಇಮೇಲ್ನಲ್ಲಾಗಲಿ ಫೇಸ್ಬುಕ್ನಲ್ಲಾಗಲಿ ತೇಲಿಬಿಡಬೇಡಿ. 19. ನಿಮ್ಮ ವೇತನ ಉಳಿತಾಯಗಳೆಲ್ಲ ನಿಮ್ಮ ವೈಯಕ್ತಿಕ ವಿಷಯಗಳು. ಇವನ್ನು ಇತರರ ಬಳಿ ಚರ್ಚಿಸಬೇಡಿ. 20. ದುಶ್ಚಟಗಳಿಂದ ದೂರವಿರದಿದ್ದರೆ ಆರ್ಥಿಕ ಸುಭದ್ರತೆ ನಿಮ್ಮ ಪಾಲಿಗೆ ಕನಸಿನ ಮಾತೇ ಸಿರಿ. ಇದನ್ನು ಅರಿತು ವರ್ತಿಸಿ. ಇವಿಷ್ಟು ನಿಮ್ಮ ಆರ್ಥಿಕ ಸುಭದ್ರತೆಯನ್ನು ಕಾಪಿಡುವ ತಂತ್ರಗಳಾದವು. ನೀವು ಇತರರ ಆರ್ಥಿಕ ಸುಭದ್ರತೆಯನ್ನು ರಕ್ಷಿಸಿಕೊಡಬೇಕಾದ ಸಂದರ್ಭಗಳು ದಿನನಿತ್ಯದ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತಲೇ ಇರುತ್ತವೆ. ಆ ಸನ್ನಿವೇಶಗಳಲ್ಲಿ ಹೇಗೆ ವರ್ತಿಸಿದರೆ ಸೂಕ್ತ? ಇತರರಿಂದ ಸಾಲ ಪಡೆದಿದ್ದರೆ ತಪ್ಪದೆ ಸಮಯಕ್ಕೆ ಸರಿಯಾಗಿ ಹಿಂತಿರುಗಿಸಿ. ಇತರರ ಹಣವನ್ನು ಉಪಯೋಗಿಸಿ ನಿಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದನ್ನು ಸಂಪೂರ್ಣವಾಗಿ ವರ್ಜಿಸಿ. ಇತರರು ನಿಮ್ಮನ್ನು ಯಾವುದಾದರೂ ಒಂದು ಸಾಮಾನನ್ನು ತಂದುಕೊಡುವಂತೆ ವಿನಂತಿಸಿಕೊಂಡು ಅದಕ್ಕೆ ಹಣವನ್ನು ಮುಂಚಿತವಾಗಿಯೇ ಕೊಟ್ಟಿರುತ್ತಾರೆ ಎಂದಿಟ್ಟುಕೊಳ್ಳಿ. ಆ ಸಾಮಾನನ್ನು ಖರೀದಿಸಿದ ಮೇಲೆ ಚಿಲ್ಲರೆ ಹಣ ಉಳಿದಿದ್ದರೆ ಅದನ್ನು ಹಣ ನೀಡಿದವರಿಗೆ ಹಿಂದಿರುಗಿಸಿ. ಆ ಚಿಲ್ಲರೆ ಹಣ ತುಂಬ ಅಲ್ಪವಾಗಿರಬಹುದು, ಹಣ ಕೊಟ್ಟವರು ನಿಮ್ಮ ಮನೆಯವರೇ ಆಗಿರಬಹುದು. ಆದರೂ ಚಿಲ್ಲರೆ ಹಣವನ್ನು ಅವರಿಗೆ ನಿಶ್ಚಯವಾಗಿ ಹಿಂದಿರುಗಿಸಿ. ಯಾವುದೇ ರೂಪದಲ್ಲಿ ಲಂಚ ತೆಗೆದುಕೊಳ್ಳಬೇಡಿ. ಯಾವುದೇ ಕಾರಣಕ್ಕೂ ಇತರರ ಹಣವನ್ನು ಮಾತ್ರವಲ್ಲ, ಪರ್ಸನ್ನೂ ಕೂಡ ಅವರ ಅನುಮತಿ ಕೇಳದೆ ಮುಟ್ಟಬೇಡಿ. ಈ ನಿಯಮವನ್ನು ನಿಮ್ಮ ಆತ್ಮೀಯರ ಬಳಿ, ಮನೆಯವರ ಬಳಿಯಲ್ಲೂ ಪಾಲಿಸಿ. ತಂದೆ ತಾಯಂದಿರನ್ನು, ಬಂಧುವರ್ಗದವರನ್ನು ಹಣದ ಗಿಡ ಎನ್ನುವಂತೆ ನಡೆಸಿಕೊಳ್ಳುವುದನ್ನು ಬಿಡಿ. ತಾಯಿ ತಂದೆಯರು ಆಸ್ತಿಯನ್ನು ತಾವಾಗಿ ನಿಮಗಿತ್ತರೆ ಸಂತೋಷದಿಂದ, ಕೃತಜ್ಞತೆಯಿಂದ ಸ್ವೀಕರಿಸಿ. ಅದಕ್ಕಾಗಿ ಅವರನ್ನು ಕಾಡಬೇಡಿ, ಗೋಳಾಡಿಸಬೇಡಿ. ಸ್ವಂತ ದುಡಿಮೆಯಲ್ಲಿ ತಲೆ ಎತ್ತಿ ಬದುಕಿ. ನೀವು ಎದುರಿಸಬಹುದಾದ ಹಣಕಾಸಿನ ಅಭಾವಕ್ಕೆ ನಿಮ್ಮ ವಿನ ಇತರರಾರೂ ಹೊಣೆಗಾರರಲ್ಲ. ಇದನ್ನು ನೆನಪಿಡಿ. ಜೀವನದ ಎಲ್ಲ ಆಯಾಮಗಳಿಗೂ ಮಾನವೀಯ ಮುಖವೊಂದಿರುತ್ತದೆ. ಇದು ಹಣಕಾಸಿನ ವಿಷಯದಲ್ಲೂ ನಿಜ. ತುಂಬ ಕಷ್ಟದಲ್ಲಿ ಇರುವವರನ್ನು ಕಂಡಾಗ ನಿಮ್ಮ ಶಕ್ತಿಯನುಸಾರ ಸಹಾಯ ಮಾಡಲು ಮರೆಯದಿರಿ. ನಿಮ್ಮ ಈ ಸೇವೆ ನಿಮ್ಮ ಮನೆಯಿಂದಲೇ ಮೊದಲುಗೊಳ್ಳಲಿ. ಹಣ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ಅತ್ಯಗತ್ಯವಾದ ವಸ್ತು. ಅದನ್ನು ಎಚ್ಚರಿಕೆಯಿಂದ ಸಂರಕ್ಷಿಸಿಕೊಳ್ಳಿ. ಬದುಕು ಸರಿದಾರಿಯಲ್ಲಿ ಸಾಗಲು
ಬಡತನದ ಬೇಗೆ ನಿಮ್ಮನ್ನು ಸುತ್ತಿಕೊಳ್ಳದಂತೆ ನೋಡಿಕೊಳ್ಳಲು ಇದು ಬಹಳ ಮುಖ್ಯ. ಎಲ್ಲಕ್ಕಿಂತ ಮಿಗಿಲಾಗಿ ಹಣದ ವಿಷಯದಲ್ಲಿ ತುಂಬ ಪ್ರಾಮಾಣಿಕರಾಗಿರಿ. ಬರ್ನಾರ್ಡ್ ಶಾ ಹೇಳುವಂತೆ, ಪ್ರಾಮಾಣಿಕತೆ ಆರ್ಥಿಕವಾಗಿ ಪರೀಕ್ಷಿಸಲ್ಪಡುತ್ತದೆ. ಇದನ್ನು ನೆನಪಿಡಿ. ಹಣವನ್ನು ಉಳಿಸಲು ಬೆಳೆಸಲು ಈಗಿನಿಂದಲೇ ಮನಸ್ಸು ಮಾಡಿ. ಸಂತೃಪ್ತ ಬದುಕಿಗೆ ಅಡಿಪಾಯ ಹೂಡಿ.